ಚಿನ್ನಯ್ಯನ ಊರಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯನ್ನ ಮಾಡಿದೆ. ನಮ್ಮ ವರದಿಗೆ ಸಂಸದ ಯದುವೀರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವಿಷಯದಲ್ಲಿ ಉತ್ತಮ ಕೆಲಸವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಈ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ತಂಡಕ್ಕೆ ನೀಡಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ಸಂಸದ ಯದುವೀರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿನ್ನಯ್ಯನ ಊರಿಗೆ ತೆರಳಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು ಏನಿದ್ದಾವೆ ಒಳ್ಳೆ ಹೋರಾಟವನ್ನು ಮಾಡಿದ್ದಾವೆ. ಯಾಕಂದರೆ ಅಪಪ್ರಚಾರ ಎಲ್ಲ ಒಂದು ಸಾಮಾಜಿಕ ಜಾಲತಾಣ ಯೂಟ್ಯೂಬು ಎಲ್ಲೇ ಇರುವಂಥದ್ದು, ಸ್ವಾಯತ್ತತೆ ಇರುವಂಥದ್ದು ಅನೇಕರು ಮಾಡಿರ್ತಕ್ಕಂಥ ಒಂದು ಅಪಪ್ರಚಾರ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಮಾಧ್ಯಮದ ಎಲ್ಲ ಸಂಸ್ಥೆಗಳು ಒಂದು ಒಳ್ಳೆ ಹೋರಾಟವನ್ನು ಮಾಡಿ ಒಂದು ಒಳ್ಳೆ ತನಿಖೆ ಮಾಡಿರ್ತಕ್ಕಂಥದ್ದು ಎರಡು ಮಾತಿಲ್ಲ. ಆದರೆ ಅಧಿಕೃತವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂಥದ್ದು ತನಿಖೆ ಆಗಬೇಕಾಗಿರೋದು ಸರ್ಕಾರದಿಂದ. ಅಲ್ಲಿ ಅವರು ಸ್ಪಷ್ಟತೆಯನ್ನು ಕೊಡಲಿ. ಈ ಹಿನ್ನೆಲೆ ಇವರ ಹಿಂದೆ ಇರುವಂಥದ್ದು ಏನೇನು ಶಕ್ತಿಗಳಿದ್ದಾವೆ, ಯಾವ ಕಾರಣಕ್ಕೆ ಅವ್ರು ಮಾಡಿದ್ದಾರೆ, ಅವ್ರಿಗೆ ಏನು ಪ್ರೇರಣೆ ಇತ್ತು ಅಂತ ಅವರು ಸ್ಪಷ್ಟವಾಗಿ ಹೇಳಿ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು. ಚಿನ್ನಯ್ಯನ ಊರಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯನ್ನ ಮಾಡಿದೆ. ನಮ್ಮ ವರದಿಗೆ ಸಂಸದ ಯದುವೀರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವಿಷಯದಲ್ಲಿ ಉತ್ತಮ ಕೆಲಸವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಈ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ತಂಡಕ್ಕೆ ನೀಡಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ಸಂಸದ ಯದುವೀರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿನ್ನಯ್ಯನ ಊರಿಗೆ ತೆರಳಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು ಏನಿದ್ದಾವೆ ಒಳ್ಳೆ ಹೋರಾಟವನ್ನು ಮಾಡಿದ್ದಾವೆ. ಯಾಕಂದರೆ ಅಪಪ್ರಚಾರ ಎಲ್ಲ ಒಂದು ಸಾಮಾಜಿಕ ಜಾಲತಾಣ ಯೂಟ್ಯೂಬು ಎಲ್ಲೇ ಇರುವಂಥದ್ದು, ಸ್ವಾಯತ್ತತೆ ಇರುವಂಥದ್ದು ಅನೇಕರು ಮಾಡಿರ್ತಕ್ಕಂಥ ಒಂದು ಅಪಪ್ರಚಾರ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಮಾಧ್ಯಮದ ಎಲ್ಲ ಸಂಸ್ಥೆಗಳು ಒಂದು ಒಳ್ಳೆ ಹೋರಾಟವನ್ನು ಮಾಡಿ ಒಂದು ಒಳ್ಳೆ ತನಿಖೆ ಮಾಡಿರ್ತಕ್ಕಂಥದ್ದು ಎರಡು ಮಾತಿಲ್ಲ. ಆದರೆ ಅಧಿಕೃತವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂಥದ್ದು ತನಿಖೆ ಆಗಬೇಕಾಗಿರೋದು ಸರ್ಕಾರದಿಂದ. ಅಲ್ಲಿ ಅವರು ಸ್ಪಷ್ಟತೆಯನ್ನು ಕೊಡಲಿ. ಈ ಹಿನ್ನೆಲೆ ಇವರ ಹಿಂದೆ ಇರುವಂಥದ್ದು ಏನೇನು ಶಕ್ತಿಗಳಿದ್ದಾವೆ, ಯಾವ ಕಾರಣಕ್ಕೆ ಅವ್ರು ಮಾಡಿದ್ದಾರೆ, ಅವ್ರಿಗೆ ಏನು ಪ್ರೇರಣೆ ಇತ್ತು ಅಂತ ಅವರು ಸ್ಪಷ್ಟವಾಗಿ ಹೇಳಿ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು. ಚಿನ್ನಯ್ಯನ ಊರಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯನ್ನ ಮಾಡಿದೆ. ನಮ್ಮ ವರದಿಗೆ ಸಂಸದ ಯದುವೀರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವಿಷಯದಲ್ಲಿ ಉತ್ತಮ ಕೆಲಸವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಈ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ತಂಡಕ್ಕೆ ನೀಡಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ಸಂಸದ ಯದುವೀರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿನ್ನಯ್ಯನ ಊರಿಗೆ ತೆರಳಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು ಏನಿದ್ದಾವೆ ಒಳ್ಳೆ ಹೋರಾಟವನ್ನು ಮಾಡಿದ್ದಾವೆ. ಯಾಕಂದರೆ ಅಪಪ್ರಚಾರ ಎಲ್ಲ ಒಂದು ಸಾಮಾಜಿಕ ಜಾಲತಾಣ ಯೂಟ್ಯೂಬು ಎಲ್ಲೇ ಇರುವಂಥದ್ದು, ಸ್ವಾಯತ್ತತೆ ಇರುವಂಥದ್ದು ಅನೇಕರು ಮಾಡಿರ್ತಕ್ಕಂಥ ಒಂದು ಅಪಪ್ರಚಾರ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಮಾಧ್ಯಮದ ಎಲ್ಲ ಸಂಸ್ಥೆಗಳು ಒಂದು ಒಳ್ಳೆ ಹೋರಾಟವನ್ನು ಮಾಡಿ ಒಂದು ಒಳ್ಳೆ ತನಿಖೆ ಮಾಡಿರ್ತಕ್ಕಂಥದ್ದು ಎರಡು ಮಾತಿಲ್ಲ. ಆದರೆ ಅಧಿಕೃತವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂಥದ್ದು ತನಿಖೆ ಆಗಬೇಕಾಗಿರೋದು ಸರ್ಕಾರದಿಂದ. ಅಲ್ಲಿ ಅವರು ಸ್ಪಷ್ಟತೆಯನ್ನು ಕೊಡಲಿ. ಈ ಹಿನ್ನೆಲೆ ಇವರ ಹಿಂದೆ ಇರುವಂಥದ್ದು ಏನೇನು ಶಕ್ತಿಗಳಿದ್ದಾವೆ, ಯಾವ ಕಾರಣಕ್ಕೆ ಅವ್ರು ಮಾಡಿದ್ದಾರೆ, ಅವ್ರಿಗೆ ಏನು ಪ್ರೇರಣೆ ಇತ್ತು ಅಂತ ಅವರು ಸ್ಪಷ್ಟವಾಗಿ ಹೇಳಿ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು. ಚಿನ್ನಯ್ಯನ ಊರಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯನ್ನ ಮಾಡಿದೆ. ನಮ್ಮ ವರದಿಗೆ ಸಂಸದ ಯದುವೀರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವಿಷಯದಲ್ಲಿ ಉತ್ತಮ ಕೆಲಸವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಈ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ತಂಡಕ್ಕೆ ನೀಡಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ಸಂಸದ ಯದುವೀರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿನ್ನಯ್ಯನ ಊರಿಗೆ ತೆರಳಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು ಏನಿದ್ದಾವೆ ಒಳ್ಳೆ ಹೋರಾಟವನ್ನು ಮಾಡಿದ್ದಾವೆ. ಯಾಕಂದರೆ ಅಪಪ್ರಚಾರ ಎಲ್ಲ ಒಂದು ಸಾಮಾಜಿಕ ಜಾಲತಾಣ ಯೂಟ್ಯೂಬು ಎಲ್ಲೇ ಇರುವಂಥದ್ದು,
ಸ್ವಾಯತ್ತತೆ ಇರುವಂಥದ್ದು ಅನೇಕರು ಮಾಡಿರ್ತಕ್ಕಂಥ ಒಂದು ಅಪಪ್ರಚಾರ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಮಾಧ್ಯಮದ ಎಲ್ಲ ಸಂಸ್ಥೆಗಳು ಒಂದು ಒಳ್ಳೆ ಹೋರಾಟವನ್ನು ಮಾಡಿ ಒಂದು ಒಳ್ಳೆ ತನಿಖೆ ಮಾಡಿರ್ತಕ್ಕಂಥದ್ದು ಎರಡು ಮಾತಿಲ್ಲ. ಆದರೆ ಅಧಿಕೃತವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂಥದ್ದು ತನಿಖೆ ಆಗಬೇಕಾಗಿರೋದು ಸರ್ಕಾರದಿಂದ. ಅಲ್ಲಿ ಅವರು ಸ್ಪಷ್ಟತೆಯನ್ನು ಕೊಡಲಿ. ಈ ಹಿನ್ನೆಲೆ ಇವರ ಹಿಂದೆ ಇರುವಂಥದ್ದು ಏನೇನು ಶಕ್ತಿಗಳಿದ್ದಾವೆ, ಯಾವ ಕಾರಣಕ್ಕೆ ಅವ್ರು ಮಾಡಿದ್ದಾರೆ, ಅವ್ರಿಗೆ ಏನು ಪ್ರೇರಣೆ ಇತ್ತು ಅಂತ ಅವರು ಸ್ಪಷ್ಟವಾಗಿ ಹೇಳಿ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು ಚಿನ್ನಯ್ಯನ ಊರಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯನ್ನ ಮಾಡಿದೆ. ನಮ್ಮ ವರದಿಗೆ ಸಂಸದ ಯದುವೀರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವಿಷಯದಲ್ಲಿ ಉತ್ತಮ ಕೆಲಸವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಈ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ತಂಡಕ್ಕೆ ನೀಡಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ಸಂಸದ ಯದುವೀರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿನ್ನಯ್ಯನ ಊರಿಗೆ ತೆರಳಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು ಏನಿದ್ದಾವೆ ಒಳ್ಳೆ ಹೋರಾಟವನ್ನು ಮಾಡಿದ್ದಾವೆ. ಯಾಕಂದರೆ ಅಪಪ್ರಚಾರ ಎಲ್ಲ ಒಂದು ಸಾಮಾಜಿಕ ಜಾಲತಾಣ ಯೂಟ್ಯೂಬು ಎಲ್ಲೇ ಇರುವಂಥದ್ದು, ಸ್ವಾಯತ್ತತೆ ಇರುವಂಥದ್ದು ಅನೇಕರು ಮಾಡಿರ್ತಕ್ಕಂಥ ಒಂದು ಅಪಪ್ರಚಾರ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಮಾಧ್ಯಮದ ಎಲ್ಲ ಸಂಸ್ಥೆಗಳು ಒಂದು ಒಳ್ಳೆ ಹೋರಾಟವನ್ನು ಮಾಡಿ ಒಂದು ಒಳ್ಳೆ ತನಿಖೆ ಮಾಡಿರ್ತಕ್ಕಂಥದ್ದು ಎರಡು ಮಾತಿಲ್ಲ. ಆದರೆ ಅಧಿಕೃತವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂಥದ್ದು ತನಿಖೆ ಆಗಬೇಕಾಗಿರೋದು ಸರ್ಕಾರದಿಂದ. ಅಲ್ಲಿ ಅವರು ಸ್ಪಷ್ಟತೆಯನ್ನು ಕೊಡಲಿ. ಈ ಹಿನ್ನೆಲೆ ಇವರ ಹಿಂದೆ ಇರುವಂಥದ್ದು ಏನೇನು ಶಕ್ತಿಗಳಿದ್ದಾವೆ, ಯಾವ ಕಾರಣಕ್ಕೆ ಅವ್ರು ಮಾಡಿದ್ದಾರೆ, ಅವ್ರಿಗೆ ಏನು ಪ್ರೇರಣೆ ಇತ್ತು ಅಂತ ಅವರು ಸ್ಪಷ್ಟವಾಗಿ ಹೇಳಿ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು ಚಿನ್ನಯ್ಯನ ಊರಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯನ್ನ ಮಾಡಿದೆ. ನಮ್ಮ ವರದಿಗೆ ಸಂಸದ ಯದುವೀರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವಿಷಯದಲ್ಲಿ ಉತ್ತಮ ಕೆಲಸವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಈ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ತಂಡಕ್ಕೆ ನೀಡಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ಸಂಸದ ಯದುವೀರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿನ್ನಯ್ಯನ ಊರಿಗೆ ತೆರಳಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು ಏನಿದ್ದಾವೆ ಒಳ್ಳೆ ಹೋರಾಟವನ್ನು ಮಾಡಿದ್ದಾವೆ. ಯಾಕಂದರೆ ಅಪಪ್ರಚಾರ ಎಲ್ಲ ಒಂದು ಸಾಮಾಜಿಕ ಜಾಲತಾಣ ಯೂಟ್ಯೂಬು ಎಲ್ಲೇ ಇರುವಂಥದ್ದು, ಸ್ವಾಯತ್ತತೆ ಇರುವಂಥದ್ದು ಅನೇಕರು ಮಾಡಿರ್ತಕ್ಕಂಥ ಒಂದು ಅಪಪ್ರಚಾರ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಮಾಧ್ಯಮದ ಎಲ್ಲ ಸಂಸ್ಥೆಗಳು ಒಂದು ಒಳ್ಳೆ ಹೋರಾಟವನ್ನು ಮಾಡಿ ಒಂದು ಒಳ್ಳೆ ತನಿಖೆ ಮಾಡಿರ್ತಕ್ಕಂಥದ್ದು ಎರಡು ಮಾತಿಲ್ಲ. ಆದರೆ ಅಧಿಕೃತವಾದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂಥದ್ದು ತನಿಖೆ ಆಗಬೇಕಾಗಿರೋದು ಸರ್ಕಾರದಿಂದ. ಅಲ್ಲಿ ಅವರು ಸ್ಪಷ್ಟತೆಯನ್ನು ಕೊಡಲಿ. ಈ ಹಿನ್ನೆಲೆ ಇವರ ಹಿಂದೆ ಇರುವಂಥದ್ದು ಏನೇನು ಶಕ್ತಿಗಳಿದ್ದಾವೆ, ಯಾವ ಕಾರಣಕ್ಕೆ ಅವ್ರು ಮಾಡಿದ್ದಾರೆ, ಅವ್ರಿಗೆ ಏನು ಪ್ರೇರಣೆ ಇತ್ತು ಅಂತ ಅವರು ಸ್ಪಷ್ಟವಾಗಿ ಹೇಳಿ. ಇವಾಗ ಎಲ್ಲ ಮಾಧ್ಯಮದ ಒಂದು ಅಧಿಕೃತ ಚಾನೆಲ್ಗಳು